ಇಲ್ಲಿ ನಾನು ಒಂದು ದೊಡ್ಡ ಕಪ್ ಮೊಳಕೆ ಬಂದ ಹೆಸರು ಕಾಳು ತಗೊಂಡಿದ್ದೇನೆ. ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್. 250 ಗ್ರಾಮ್ ರಾ ಬನಾನಾ ಬಾಳೆಕಾಯಿ, ಇದು ಒಂದು 250 ಗ್ರಾಮ್ ಉಂಟು, 250 ಗ್ರಾಮ್. ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋಣ, ತೆಂಗಿನ ಎಣ್ಣೆ. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 5 ಒಣಮೆಣಸು ಹಾಕೋಣ, ಡ್ರೈ ರೆಡ್ ಚಿಲ್ಲಿ 5. ಸ್ವಲ್ಪ ಹುರ್ಕೊಳ್ಳುವ ಮೊದಲಿಗೆ. ಒಣಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ 1/2 ಟೀ ಸ್ಪೂನ್ ಮಸ್ಟರ್ಡ್ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಆಗಲಿ, ಕ್ರ್ಯಾಕಲ್ ಆಗಲಿ. ಆನಂತರ 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ ಹಾಕೋಣ. ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಇದನ್ನೀಗ ಕೆಂಪಾಗೋ ತನಕ ನಾವು ಹುರ್ಕೊಳ್ಬೇಕು, ಕಲರ್ ಚೇಂಜ್ ಆಗೋ ತನಕ. ಕೊತ್ತಂಬರಿ ಜೀರಿಗೆ ಒಳ್ಳೆ ಕೆಂಪಾಗಿದೆ, ಹೀಗೆ ಕೆಂಪಾಗಬೇಕಿದು, ಸಾಕು. ಗ್ಯಾಸ್ ಆಫ್ ಮಾಡುವ, ತಣ್ಣಗಾಗಲಿಕ್ಕೆ ಬಿಡುವ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಹುರಿದ ಮಸಾಲ ತಣ್ಣಾದ ನಂತರ ಅದಕ್ಕೆ 1 ಸಣ್ಣ ಕಪ್ ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟ್ ತೆಂಗಿನ ತುರಿ, ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, 3 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ. ಇದನ್ನು ಒಟ್ಟು ಸೇರಿಸಿ ಇದನ್ನು ನಾವು ಗ್ರೈಂಡ್ ಮಾಡುವ, ನುಣ್ಣಕ್ಕೆ ರುಬ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಕ್ರ್ಯಾಕಲ್ ಆಗಲಿ, ಚಟಪಟ ಆಗಲಿ. ಸಾಸಿವೆ ಕ್ರ್ಯಾಕಲ್ ಆದ ನಂತರ 5 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನು ಗುದ್ದಿ ಕ್ರಶ್ ಮಾಡಿ ಹಾಕಿ. ಆನಂತರ 1/4 ಟೀ ಸ್ಪೂನ್ ಹಿಂಗ್ ಹೆಸಪಟ್ಟಿದ, ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಇದನ್ನು ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಕೆಂಪಾಗಬೇಕು, ಗಾರ್ಲಿಕ್. ಇಲ್ಲಿಗ ಬೆಳ್ಳುಳ್ಳಿ ಕೆಂಪಾಗಿದೆ. ಈ ರೀತಿ ಬೆಳ್ಳುಳ್ಳಿ ಕೆಂಪಾದ ನಂತರ ನಾವು 1 ಸಣ್ಣ ಈರುಳ್ಳಿ ಆನಿಯನ್ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾವು 1 ಸಣ್ಣ ಸೈಜ್ ಟೊಮೆಟೊ ಹಾಕೋಣ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಕಟ್ ಮಾಡಿಟ್ಟ ಬಾಳೆಕಾಯಿ ಹಾಕೋಣ. ಅದರ ಜೊತೆನೆ ಹೆಸರು ಕಾಳು. ಈಗ ನಾನು ಫ್ಲೇಮ್ ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೋಣ. ಈಗ ಬೇಯಲಿಕ್ಕೆ ಎಷ್ಟು ನೀರು ಬೇಕಂತ ನೋಡ್ಕೊಂಡು ಸ್ವಲ್ಪ ವಾಟರ್ ನೀರು ಹಾಕೋಣ. ಜಾಸ್ತಿ ಹಾಕೊಳ್ಬೇಡಿ, ನೋಡಿಕೊಂಡು ಹಾಕೊಳ್ಳಿ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿದನ್ನು 10 ಮಿನಿಟ್ ಬೇಯಲಿಕ್ಕೆ ಬಿಡುವ. ಇಲ್ಲಿ ಸಾಫ್ಟ್ ಆಗಿ ಬೆಂದಿದೆ ತರಕಾರಿ, ಸಾಕು. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲವನ್ನು ಹಾಕೋಣ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಪುನಃ ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಇದನ್ನು ಕುಕ್ ಆಗ್ಲಿಕ್ಕೆ ಬಿಡುವ. ಮಸಾಲೆ ಒಳ್ಳೆ ರೀತಿ ಕುದಿ ಬರಲಿ. ಒಳ್ಳೆ ರೀತಿ ಕುದಿ ಬಂದಿದೆ. ನಮ್ಮ ಬಾಳೆಕಾಯಿ ಪದಂಗಿ ಗಸಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.